ಜಾಗತಿಕ ಯುಗದಲ್ಲಿ ಡಿಜಿಟಲ್ ಕ್ರಾಂತಿಗೆ ತಕ್ಕಂತೆ ಎದುರಾಗುತ್ತಿರುವ ಸವಾಲುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಷ್ಟೇ ಅಲ್ಲ, ಹೊಸತನ ರೂಪಿಸಿಕೊಂಡು ಉದ್ಯಮದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ದುಬೈ ಆರ್ಥಿಕ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಸಲಹೆಗಾರ ರಶೀದ್ ಹಜಾರಿ ಹೇಳಿದರು. ಕಲಬುರಗಿ ನಗರದ ಜವರ್ಗಿ ರಸ್ತೆಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶುಕ್ರವಾರ ಆಯೋಜಿಸಿರುವ 2 ದಿನದ ಸುಸ್ಥಿರ ವ್ಯಾಪಾರ ಅಭ್ಯಾಸ ಮತ್ತು ವಾಣಿಜ್ಯೋದ್ಯಮ ಅಭಿವೃದ್ಧಿಗಾಗಿ ಜಾಗತಿಕ ಪಾಲುದಾರಿಕೆ ಮತ್ತು ಪೋಷಣೆ ಕುರಿತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. Bring them to closer together. If you're asking me if Dubai has a perfect answer, I don't want to say Dubai has a perfect answer. If you're asking me, have they done something? They do quite a few things regularly. I sit on a curriculum design councils of a couple of universities where people like me, people coming from policy making, people coming from industry, they have boards while deciding the curriculum. Every year they update their curriculums, making sure that, especially for the professional courses, making sure that their curriculum stays relevant to the market. So that's one practice comes to my mind. While we are developing policies, we run, there's something called triple helix. So we while developing policies, we create proposals, we bring industry, we map all the stakeholders, we bring academia, we bring scholars to get a full perspective. Because innovation, when you're doing innovation, you have to have a 360-degree perspective. I may think that this policy will go and work, but business has to think the same way that this policy is good for me. So that's another exercise governments can do, right? So when developing policies, have a heavy consultation with the industry as well as the academia, benefit from the research done from the academia. I used to run a challenge for universities. So we define problems with our research. We define that there are gaps here in the market, there are challenges here. We pose those challenges to universities, and universities participate through their research mechanism. So I get a free research from the university, I get a university perspective, and I get a fresh perspective from the young people. They think differently. I mean, there is a generational gap. There is a millennial challenge that is also you saw in the video. So if we start thinking few things will work our way, might not work their way. They are the consumers now. They are going to be the consumers of tomorrow. So in bringing young blood into the thinking also is very important. Hope these two examples are helpful. ನಂತರ ಶಾಸಕ ಅಲ್ಲಾಪ್ರಭು ಪಾಟೀಲ್ ಮಾತನಾಡಿದರು. ಒಂದು ಗುಲ್ಬರ್ಗಾ ಯೂನಿವರ್ಸಿಟಿ, ಒಂದು ಸೆಂಟ್ರಲ್ ಯೂನಿವರ್ಸಿಟಿ, ಒಂದು ಖಾಜೆಬಂದರ್ ಯೂನಿವರ್ಸಿಟಿ, ಒಂದು ಅಪ್ಪ ಯೂನಿವರ್ಸಿಟಿ, ಒಂದು ESI ಆಸ್ಪತ್ರೆ, ಇವೆಲ್ಲ ಯೂನಿವರ್ಸಿಟಿಗಳು ನಾವು ಇವತ್ತು ಬಹಳಷ್ಟು ಮುಂದೆ ಬರುತ್ತೇವೆ. ಇಡೀ ವಿಶ್ವದಲ್ಲಿ ಕೂಡ ನಮ್ಮ ಕಲಬುರಗಿಯಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪ್ರತಿಯೊಂದು ದೇಶದಲ್ಲಿ ಕೂಡ ಪರಿಣಿತರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಯಾಕೆ ಹೆಮ್ಮೆಯ ವಿಷಯ? ಇವತ್ತು ನಾವು ಮೊನ್ನೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಫಲವಾಗಿ 75 ವರ್ಷಗಳ ಹಿಂದೆ ಈ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಎಲ್ಲ ಜಾತಿ ಧರ್ಮದ ಜನಾಂಗವನ್ನು ಹೊಂದಿರತಕ್ಕಂಥ ಈ ಪ್ರಜಾಪ್ರಭುತ್ವದ ದೇಶದಲ್ಲಿ ಯಾವ ರೀತಿ ಸಂವಿಧಾನ ಬೇಕು ಅಂತಕ್ಕಂಥದ್ದು ಮನಗಂಡು ಕಷ್ಟಪಟ್ಟು ನೋವುಂಡು ಅನುಭವದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಫಲವಾಗಿ ಇವತ್ತು ನಾವು ವಿಶ್ವದಲ್ಲಿ ತೆರೆಯಾಗಿ ತೆರೆಯಾಡ್ತಕ್ಕಂಥ ಪರಿಸ್ಥಿತಿ. ಇಲ್ಲದೆ ಹೋದರೆ ನಾವು ಅಮೆರಿಕದಿಂದ ಗೋಧಿ ಅಕ್ಕಿ ತಿಂತಕ್ಕಂಥ ದೇಶ. ಇಂದಿರಾ ಗಾಂಧಿ ಅವರು ಬೇರೆ ರಾಜ್ಯ ದೇಶಕ್ಕೆ ಹೋದಾಗ ಭಿಕ್ಷುಕರ ದೇಶದ ಪ್ರಧಾನಿ ಬಂದರು ಅಂತ ಹೇಳಿ ಅನಿಸ್ಕೊಳ್ತಕ್ಕಂಥ ಪರಿಸ್ಥಿತಿ. ಇವತ್ತು ನಾವು ಇಷ್ಟೊಂದು ಮುಂದೆ ಹೋಗ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಫಲವಾಗಿ ಆದ ಕಾರಣ ಇದನ್ನ ಅರಿತುಕೊಂಡು ಮಕ್ಕಳು ಇವತ್ತು ಕಾಂಪಿಟೇಷನ್ ಕಂಪ್ಯೂಟರ್ ಬಹಳಷ್ಟು ಮುಂದುವರೆದ ದೇಶ. ಇದರಲ್ಲಿ ನಾವು ಪಂಡಿತರಾಗಿ ಒಳ್ಳೆಯ ವಿದ್ಯಾವಂತರಾಗಿ ಹೋಗ್ಬೇಕಾದ್ರೆ ನೀವು ಸಂಸ್ಕಾರದ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ಪ್ರಾಧ್ಯಾಪಕರು ಹೇಳ್ತಕ್ಕಂಥ ವಿಷಯ, ಮನೆಯಲ್ಲಿ ತಂದೆ ತಾಯಿಗಳು ಹೇಳ್ತಕ್ಕಂಥ ಮಾರ್ಗದರ್ಶನ, ನೀವು ಓದ್ತಕ್ಕಂಥ ಶ್ರಮಪಟ್ಟರು ಓದ್ತಕ್ಕಂಥದ್ದು ಮೂರು ಜೊತೆಯಾಗಿ ಹೊಂದಿಕೊಂಡು ಹೋದಾಗ ಮಾತ್ರ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊಂದ್ತೀರಿ. ಈ ದೇಶದ ಭವಿಷ್ಯವನ್ನು ರೂಪಿಸ್ತೀರಿ. ನಿಮ್ಮ ಮನೆತನದ ಹೆತ್ತ ತಂದೆ ತಾಯಿಗಳ ಓದಿಸ್ತಿರ್ತಕ್ಕಂಥ ಗುರುಗಳಿಗೆ ಕೀರ್ತಿ ತರ್ತಕ್ಕಂಥ ಹೆಸರು ತಮಗೆ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಮೆರಿಕ್ ಮಂಡಲ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಮಂಜುಳಾ ಬಟ್ಲೂರಿ, ಸಂಯೋಜಕಿ ಡಾಕ್ಟರ್ ಪದ್ಮಾವತಿ ಧನ್ನಿ, ಪ್ರೊಫೆಸರ್ ರಾಜನಾಥ್ ಲಕ್ಷ್ಮಣ್, ಪ್ರಾಚಾರ್ಯರಾದ ಪ್ರಕಾಶ್ ಮೋರ್ಗೆ ಅಧ್ಯಕ್ಷತೆ ವಹಿಸಿದರು. ಅಕ್ಕಮಾದೇವಿ ವಿವಿಬಿಯು ಇನ್ಫಾರ್ಮೇಟಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಜೋಯಾ ಹೆಚ್ ಹೊಸ್ಕೇರಿ, ಅಶೋಕ್ ಉಳ್ಳಿ, ಮಲ್ಲಿಕಾರ್ಜುನ ಶೆಟ್ಟಿ, ಡಾಕ್ಟರ್ ದಯಾನಂದ್ ಸಾಗರ್ ನಾಲೋಕಿ, ಡಾಕ್ಟರ್ ರಬಿಯಾ ಬೇಗಂ, ಸಂತೋಷ್ ಹಂಪಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.